ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರಲ್ಲ, ಹೇಗೆ ಅನಿಸ್ತು ಬನ್ನಿ ರಿವ್ಯೂ ಮಾಡೋಣ. ಸೊ ನಿನ್ನೆ ಪೂರ್ತಿಯಾಗಿ ನಾಮಿನೇಷನ್ ಬಿಸಿ ಎಲ್ಲರಿಗೂ ತಡ್ತಾ ಇತ್ತು. ಸೊ ಎಲ್ಲರೂ ನಾಮಿನೇಷನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ತಮ್ಮ ವ್ಯಕ್ತಿತ್ವನ ತಾವು ಕಳ್ಕೊಳ್ಳೋದ್ರಲ್ಲಿನೂ ಬ್ಯುಸಿ ಆಗಿಬಿಟ್ರು ಅಂತ ನನಗನಿಸ್ತು. ಅತಿರೇಕ ಆದರೆ ಅಮೃತನ ವಿಷಯ ಅನ್ನೋ ಥರ ಒಂದು ಚಿಕ್ಕ ವಿಷಯಕ್ಕೆ ತುಂಬ ಫೈಟ್ ಆಯ್ತು ಅಲ್ಲಿ. ಬಿಗ್ ಬಾಸ್ ವಿಲನ್ ಆಟದಲ್ಲಿ ಯಾರು ವಿಲನ್ ಆದರು? ಸೊ ನಿನ್ನೆ ನಾಮಿನೇಷನಲ್ಲಿ ರಾಶಿಕಾಗೆ ಒಬ್ಬರನ್ನೇ ಕೊಡ್ತಾರೆ. ಸೊ ಅದಕ್ಕೆ ಕೇಳಲೇಬೇಡ, ರಾಶಿಕಾ ಒಬ್ಬಿಯಸ್ಲಿ ಗಿಲ್ಲಿನ ಸೆಲೆಕ್ಟ್ ಮಾಡೋದು. ಯಾಕಂದರೆ ಲಾಸ್ಟ್ ವೀಕ್ ನಾಮಿನೇಷನಲ್ಲಿ ಆಗಿರೋ ಪ್ರಕ್ರಿಯೆಗಳನ್ನು ನೋಡಿದ್ರಲ್ವ, ಅದೇ ಕಾರಣಗಳನ್ನು ಇಟ್ಟುಕೊಂಡು ಸೇಮ್ ಆಗಿ ಕೊಟ್ಟರು. ಆಲ್ಮೋಸ್ಟ್ ನಿಯರ್ ನನ್ನನ್ನು ಕಂಪೇರ್ ಮಾಡಿದ ಅಂತ ಒಂದು ಕಾವ್ಯವಾಗಿ ಇಬ್ಬರು ಕೊಟ್ಟರು. ಇಬ್ಬರಲ್ಲಿ ಒಬ್ಬರು ರಜತ್, ಒಬ್ಬರು ಗಿಲ್ಲಿ. ಸೊ ನೀನೆ ಪ್ರೊಮೋದಲ್ಲಿ ನೋಡಿದ್ವಲ್ಲ, ಸೇಮ್ ಅದೇ ಫೈಟು. ಗಿಲ್ಲಿಗೆ ಯಾಕೆ ಅಂತಂದರೆ ಗಿಲ್ಲಿ ಯಾಕಂತಂದರೆ ಗಿಲ್ಲಿನ ಎಷ್ಟೋ ಸಲ ಹೇಳಿದ್ದೀನಿ, ನೀನು ತಮಾಷೆಗಾಗಿ ಮಾತಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ, ಅದು ನಮ್ಮ ವ್ಯಕ್ತಿತ್ವನ ಎಲ್ಲೋ ಇದು ಆಗ್ತಿದೆ ಅನ್ನೋ ರೀತಿಯಲ್ಲಿ ಅವರು ಕನ್ವೆ ಮಾಡ್ತಾರೆ. ಸೊ ಅವ್ರಿಗೆ ಹರ್ಟ್ ಆಗಿದೆ. ನಾನು ಅದಕ್ಕೆ ನಿಂಗೆ ಎಷ್ಟೋ ಸಲ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ನೀನು ಅದನ್ನು ತಿಳ್ಕೊಳ್ಳಿಲ್ಲ. ಅದಕ್ಕೆ ನಾನು ನಾಮಿನೇಷನ್ ಮಾಡಿದರೆ ನಿನ್ಗೆ ಅರ್ಥ ಆಗುತ್ತೆ ಅದು ಅಂತೇಳಿ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ರನ್ನ ಪೂಲಿಗೆ ತಗೊಳ್ತಾಳೆ. ಗಿಲ್ಲಿ ಅದಕ್ಕೇನು ಉತ್ತರ ಕೊಡಲ್ಲ ವಾಪಸ್ಸು. ಇದಾದಮೇಲೆ ರಜತ್ ಅವರು ಯಾಕೆ ಅಂತಂದರೆ, ನೀವು ಒಂಥದಲ್ಲೇ ಸೀಮಿತ ಆಗಿಬಿಟ್ಟಿದ್ದೀರಾ, ನೀವು ಸ್ಟಿಕ್ ಆಗಿಬಿಟ್ಟಿದ್ದೀರಾ ಒಂಥದಲ್ಲೇ ಅಂತ ಹೇಳ್ತಾರೆ. ಆಮೇಲೆ ಬಂದಾಗ ನೀವು ಒಬ್ಬ ವ್ಯಕ್ತಿಯಿಂದಾಗಿ ಎಲ್ಲರೂ ಅನಿಸ್ಕೊತಿದ್ದೀರಾ ಅಂತ ಒಂದು ಮಾತು ಹೇಳ್ತಾರಲ್ಲ ರಜತ್, ಅದನ್ನು ಅವ್ರು ತೆಗಿತಾರೆ. ಅದಕ್ಕೆ ಆಮೇಲೆ ನೀವು ಅವ್ರಿಗೆ ತಮಾಷೆ ಮಾಡ್ತಾ ಇದ್ರು ನೀವು ಅದನ್ನು ಸಹಿಸ್ಕೊಂಡು ಸುಮ್ಮನಿದ್ದೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ರಜತ್ ಅವ್ರು ಏನಂತಾರೆ, ಅಲ್ಲಿ ಕಾಮಿಡಿ ಮಾಡೋದೇ ತಪ್ಪ, ಅಲ್ಲಿ ಯಾವ ವಿಷಯದಲ್ಲಿ ಅವನು ಕಾಮಿಡಿ ಮಾಡಿದ್ದ ಅಂತ ಗೊತ್ತಾಯ್ತಾ? ಮದುವೆ ವಿಷಯದಲ್ಲಿ, ಊಟದ ವಿಷಯದಲ್ಲಿ. ಸೊ ಹಾಗಾಗಿ ನಾನು ಅವನಿಗೆ ವಾರ್ನ್ ಕೊಟ್ಟಿದ್ದು ಹೌದು. ಅದಾದಮೇಲೆ ಅವನು ನನಗೆ ಸಾರಿ ಕೇಳಿದ್ದು ಉಂಟು, ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಬಟ್ ಇದುವರೆಗೂ ಅವನು ಯಾವುದೇ ಒಂದು ವಿಷಯದಲ್ಲೂ ಕೂಡ ನನ್ನ ಮುಂದೆ ಆ ಥರ ಬೇರೆಯವ್ರಿಗೆ ಇದನ್ನಾಗೋ ಥರ ನೋವಾಗೋ ಥರ ಅವ್ರು ಮಾತಾಡಿದ್ರೆ ನಾನು ಆಗಲೇ ಸ್ಟ್ಯಾಂಡ್ ತೊಗೊತಿದ್ದೆ. ಬೇಕಾದ್ರೆ ರಘು ಅವ್ರನ್ನ ಕೇಳಿ ಅಂತಾರೆ. ರಘು ಅವ್ರು ಹೌದು, ನಾನು ಇವ್ರ ಮುಂದೆ ಏನೂ ಆಗಿಲ್ಲ, ಅದು ವೀಕೆಂಡಲ್ಲಿ ಆಗಿರೋದು ಅಂತ ಹೇಳ್ತಾರೆ. ಸೊ ಆಮೇಲೆ ಕಾವ್ಯ ಸುಮ್ಮನೆ ಇರಲ್ಲ. ಇಲ್ಲಿ ನಿಜ ಆಗಬೇಕಂದ್ರೆ ಎಲ್ರಿಗೂ ರಜತ್ ಅವರು ಕ್ಲಿಯರಾಗಿ ಹೇಳ್ತಾರೆ, ನಿಜವಾಗ್ಲೂ ಅದು ನನಗೂ ಹಾಗೆ ಅನಿಸಿದ್ದು. ಕಾಮಿಡಿ ಮಾಡೋದೇ ತಪ್ಪ, ಅವ್ನು ಕಾಮಿಡಿ ಮಾಡ್ತಾ ಇದ್ದಾನೆ, ಯಾವ ವೇನಲ್ಲಿ ಕಾಮಿಡಿ ಮಾಡ್ತಿದ್ದಾನೆ ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅವನ ಮೇಲೆ ಬ್ಲೇಮ್ ಮಾಡೋದಲ್ಲ. ನಿಮಗೆ ಅವಮಾನ ಮಾಡ್ತಿದ್ದಾನ, ಪರ್ಸ್ನಲ್ ಬರ್ತಿದ್ದಾನ, ಹಂಗಿದ್ರೆ ಬನ್ನಿ, ಅದು ಬಿಟ್ಟು ಏನಕ್ಕೆ ಮಾಡ್ತೀರಾ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಅದಾದಮೇಲೆ ಅವನ್ನ ಪೂಲಿಗೆ ತಾಳ್ತಾಳೆ. ಸೊ ಇದಾದಮೇಲೆ ಧ್ರುವಂತೆ ಕೊಡ್ತಾರೆ. ಧ್ರುವಂತು, ಗಿಲ್ಲಿ, ಆಮೇಲೆ ರಕ್ಷಿತಾ, ಆಮೇಲೆ ರಜತ್, ಈ 3 ಜನನೇ ಅವ್ನು ಟಾರ್ಗೆಟ್ ಮಾಡ್ತಾನೆ. ಗಿಲ್ಲಿಗೂ ಸೇಮ್. ಸೊ ನೀನು ನನಗೆ ಮಾತಾಡಬೇಡ, ನನಗೆ ಟೌನ್ ಕೊಡಬೇಡ, ನಾನು ತಮಾಷೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತೀನಿ ನಾನು, ನೀನು ಅದನ್ನು ಕೇಳಲ್ಲ ಮತ್ತೆ ಅದನ್ನೇ ಮಾಡ್ತೀಯಾ ಅಂತಂತಾನೆ. ಅದು ಗಿಲ್ಲಿ ವಾಪಸ್ ರಿಯಾಕ್ಟ್ ಕೊಡ್ತಾನೆ. ಯಾಕಂತಂದರೆ ಇದಕ್ಕಿಂತ ಮುಂಚೆ ರಜತ್ಗೆ ಮತ್ತು ರಜತ್ ಮತ್ತು ಧ್ರುವಂತಿಗೆ ಫೈಟ್ ಆಗ್ಬೇಕಾದ್ರೆ ನಾನು ಗಿಲ್ಲಿ ಅಲ್ಲ ಅನ್ನೋ ಮಾತಂದಿರ್ತೀಯಲ್ಲಪ್ಪ, ನಾನೇನು ಮಾಡಿದ್ದೀನಿ ನಿನಗೆ ಸೊ ಅಂತ ಕೇಳ್ತಾರೆ. ಆವಾಗ ನಿಜ ನನಗೂ ಅನಿಸಿದ್ದು ಅದೇ. ಯಾಕಂದರೆ ಇವಾಗ ಗಿಲ್ಲಿ ಅವರು ಅವ್ನ ತಂಟೆಗೆ ಹೋಗಬಾರ್ದು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅಂದರೆ ಗಿಲ್ಲಿ ಅವ್ರ ತಂಟೆಗೆ ಧ್ರುವಂತ ಅವರು ಬರಬಾರ್ದು ನಿಜ ಆಗಬೇಕಂದ್ರೆ. ಅದನ್ನ ಅಲ್ಲೇ ಸ್ಟಾಪ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದನ್ನು ತೊಗೊಂಡು ಬಂದರು. ಇದಾದಮೇಲೆ ರಜತ್ ಅವರು ಬರ್ತಾರೆ. ರಜತ್ ಅವರು ಅದೇ ಫೈಟ್ ಆಗಿರೋದು ಅದೆಲ್ಲ ರೀಸನ್ಗಳು ತೊಗೊತಾರೆ. ಬಟ್ ಇಲ್ಲಿ ಧ್ರುವಂತ ಅವರು ಕೊಟ್ಟಿರೋ ಕಾರಣಗಳು ನನಗೇನು ಅಷ್ಟು ಸರಿ ಅನಿಸಿಲ್ಲ. ಓಕೆ ಕೊಟ್ಟಿರೋ ಕಾರಣಗಳು ಓಕೆ ಇತ್ತು. ಸೊ ಇದಾದಮೇಲೆ ಬರುತ್ತೆ ರಕ್ಷಿತಾಗೆ ನೀನು ಡಿಸಿಷನ್ ಸರಿ ಇಲ್ಲ, ಅದೇನೋ ಬ್ಲಾ ಏನೋ ಹೇಳಿ ಓಕೆ. ನನಗೇನೋ ಅವ್ರ ರೀಸನ್ಗಳೇ ಸರಿ ಅನ್ನಿಸ್ಲಿಲ್ಲ ನಿಜ ಆಗಬೇಕಂತ ಧ್ರುವಂತ ಟಾರ್ಗೆಟ್ ಮಾಡಿ ಕೊಟ್ಟಂಗಿತ್ತು. ಸೊ ಇದಾದಮೇಲೆ ರಜತ್ ಅವ್ರು ಬರ್ತಾರೆ. ರಜತ್ ಅವರು 4 ಜನನ ನಾಮಿನೇಟ್ ಮಾಡಬೇಕು. 4 ಜನ ಯಾರಪ್ಪ ಅಂದರೆ ಸ್ಪಂದನ, ಅಶ್ವಿನಿ ಗೌಡ, ಧ್ರುವಂತ್, ಆಮೇಲೆ ಸೂರಜು. ಧ್ರುವಂತ್ಗೆ ಅದೇ ಶ್ರೀಕಾಂಚಲಿ ಬಗ್ಗೆ ಮಾತಾಡಿದರು. ಅಶ್ವಿನಿ ಗೌಡ ಅವ್ರಿಗೆ ನೀನು ಧ್ರುವಂತ್ ಶ್ರೀಕಾಂಚಲಿ ಅಂತಂದಾಗ ನೀನು ಏನಕ್ಕೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ, ಬೇರೆಯವ್ರ ವಿಚಾರ ಬಂದಾಗ ನೀನು ಅದು ಅಂತೀಯ ಇದು ಅಂತೀಯ, ನಾನು ಎಲ್ಲರಿಗೂ ಸ್ಟ್ಯಾಂಡ್ ತೊಗೊತೀನಿ ಅಂತಂದೆ. ನಿಜ ನನಗೂ ತುಂಬ ಸಲ ಅನ್ನಿಸ್ತು ಅದು. ಯಾಕಂದರೆ ಇವಾಗ ನೋಡಿ ರಜತ್ ಅವ್ರು ಹೇಳಿದ ಮಾತಲ್ಲಿ ಒಂದು ಪಾಯಿಂಟ್ ಇದೆ. ಲಾಸ್ಟ್ ವೀಕ್ 2 ವೀಕ್ಸ್ ಬ್ಯಾಕ್ ರಜತ್ ಅವರು ಬರೋಕ್ಕಿಂತ ಮುಂಚೆ ರಘು ಮತ್ತು ಅವ್ರ ನಡುವೆ ಜಗಳ ಆಗುತ್ತೆ. ಏಕವಚನ ಮಾತಾಡಿದೆ ಅಂತ ತುಂಬ ಸಲ ಫೈಟ್ ಮಾಡ್ತಾರೆ. ಆಮೇಲೆ ವುಮೆನ್ ಕಾರ್ಡ್ ಯೂಸ್ ಮಾಡ್ತಾರೆ. ಅದೆಲ್ಲ ಮಾಡಿದ್ದು ಅವ್ರಿಗೆ ಸರಿ ಅನಿಸಿರ್ಬೋದು. ಬಟ್ ಇವಾಗ ಏನು ಮಾಡಿದಾರಲ್ವ, ಅದು ನನಗೆ ಸರಿ ಅನಿಸಿಲ್ಲ. ಅವರು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು. ತುಂಬ ಸೈಲೆಂಟ್ ಆಗಿದ್ರು. ಬಟ್ ಈ ವಿಷಯದಲ್ಲಿ ರಜತ್ ಅವರು ಅಶ್ವಿನಿ ಅವ್ರನ್ನ ಮುಖವಾಡ ಕಳಿಸಿದ್ರು ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಸ್ಪಂದನ ನೀವು ಏನು ಮಾಡ್ತಿಲ್ಲ, ಗೇಮ್ ಇಲ್ಲ ಏನಿಲ್ಲ ಅಂತ ಸ್ಪಂದನ ಅದಕ್ಕೆ ರಿಪೀಟ್ ಕೊಡ್ತಾರೆ. ಬಟ್ ಇಲ್ಲಿ ರಜತ್ ಹೇಳಿದ ಪಾಯಿಂಟ್ಗಳು ವ್ಯಾಲಿಡ್ ಇತ್ತು. ಅದಾದಮೇಲೆ ಬಂದಿದ್ದು ಸೂರಜ್ ಅವರು ನೀವು ಏನು ಮಾಡ್ತಿದ್ದೀರಾ, ನೀವು ಅದು ರೊಮ್ಯಾನ್ಸನ್ನು ವರ್ಡ್ ಯೂಸ್ ಮಾಡಿದ್ರಲ್ಲಿ ನನ್ನ ಪ್ರಕಾರ ಅದು ತಪ್ಪು, ಅದನ್ನು ಯೂಸ್ ಮಾಡಬಾರ್ದಾಗಿತ್ತು ಹೇಳಬೇಕು ಅಂತಂದರೆ. ಬಟ್ ಆ ಎಪಿಸೋಡ್ ಎಂಡಲ್ಲಿ ಅವ್ರು ಸಾರಿ ಕೇಳಿದ್ದಾರೆ. ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅಂತ ನನಗೂ ಅನ್ನಿಸ್ತು. ಸೊ ತಪ್ಪು, ಅವರು ಒಂದು ಕಂಫರ್ಟ್ ಝೋನಲ್ಲಿದ್ದಾರೆ, ನೀವು ಮಾಡಿದರೆ ತಪ್ಪು, ಬೇರೆಯವ್ರು ಮಾಡಿದ ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ಎಲ್ಲೋ ರಜತ್ ಅವರು ಎಡವಿದ್ರು ಆ ವಿಷಯದಲ್ಲಿ ಅಂತ ನನಗೂ ಅನ್ನಿಸ್ತು. ಅಶ್ವಿನಿ ಗೌಡ ಇನ್ ಬಿಟ್ವೀನ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಗೌಡ ಅವರು ರಜತ್ ಜೋಡಿ ಫೈಟ್ ಮಾಡ್ತಾರೆ. ಏನಂದರೆ ಕಚಡ ನೀನು ಆ ಥರ ಏನೇನೋ ಬ್ಯಾಡ್ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಸೊ ರಜತ್ ಅವರು ಕರೆಕ್ಟಾಗಿ ಟಾನ್ ಕೊಡ್ತಾರೆ. ಇಲ್ಲಿ ಹೇಳ್ಬೇಕಂದ್ರೆ ಇಬ್ಬರದ್ದು ತಪ್ಪಿದೆ. ಫಸ್ಟ್ ಅಶ್ವಿನಿ ಗೌಡ ಅವರು ತೆಗೆದ್ರು, ಅದಾದಮೇಲೆ ರಜತ್ ಅವರು ಬಂದರು. ನಿಜ ಆಗಬೇಕಂದ್ರೆ ಅಶ್ವಿನಿ ಗೌಡ ಅವರು ಇಷ್ಟು ದಿನ 2 ವಾರದಲ್ಲಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದ್ದರು. ಅದನ್ನೇ ಅವ್ರು ಏನಾದರೂ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತಿತ್ತು. ಅವರು ನನಗನ್ಸಿದ ಪ್ರಕಾರ ಈ 2 ವೀಕ್ಸಲ್ಲಿ ಫೇಕ್ ಮುಖವಾಡ ಹಾಕ್ಕೊಂಡು ಆಟ ಆಡಿದ್ದಾರೆ ಅಂತ ನನಗನ್ನಿಸ್ತು. ನಾವೇನು ಅಂದ್ಕೊಂಡು ಅಶ್ವಿನಿ ಗೌಡ ಅವರು ಚೇಂಜ್ ಆಗಿದ್ದಾರೆ ಅಂತ. ಇಲ್ಲ, ಅವ್ರು ಫೇಕ್ ಮುಖವಾಡ ಹಾಕ್ಕೊಂಡು ಆಟ ಆಡಿದ್ರು ಅಂತ ನನಗನ್ನಿಸ್ತು. ಯಾಕಂದರೆ ಅವ್ರು ಯೂಸ್ ಮಾಡಿರೋ ವರ್ಡ್ಗಳು
ಮತ್ತೆ ಹಳೆ ಅಶ್ವಿನಿ ಥರ ಕೆದಕ್ಕೆ ಬಂದಂಗಾಯಿತು. ಸೊ ಇದಾದಮೇಲೆ ಗಿಲ್ಲಿ ಬರ್ತಾರೆ. ಗಿಲ್ಲಿ ಅವರು ಸೇಮ್ ಅಶ್ವಿನಿ ಗೌಡ, ಆಮೇಲೆ ಧ್ರುವಂತು, ಆಮೇಲೆ ರಜತ್, ಸೊ ರಾಶಿಕಾ 4 ಜನನ ನಾಮಿನೇಟ್ ಮಾಡ್ತಾರೆ. ಸೇಮ್ ಧ್ರುವಂತ್ ಅವ್ರಿಗೆ ನಾನು ನಿನ್ನ ತಂಟೆಗೆ ಬರಲ್ಲ, ನಿನ್ನ ತಂಟೆಗೆ ಬರಲ್ಲ ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಬಟ್ ಆದರೂ ನೀನು ಈ ಜಗಳದಲ್ಲಿ ಕಿಲ್ ನಾನು ಗಿಲ್ಲಿ ಅಲ್ಲ, ನಾನು ಗಿಲ್ಲಿ ಅಲ್ಲ, ನೀನು ಹೆಂಗೆ ಇವತ್ತು ಬಂದಿದ್ಯಾ ಅಂತಂದ್ರೆ ನಾನು ನಿನಗೆ ಮೇಲಿಂದ ನಿನ್ನ ವಿಷಯಕ್ಕೆ ಬರ್ತೀನಿ ಅಂತ ಅನ್ನೋ ರೀತಿ ಹೇಳ್ತಾರೆ. ಅದು ಅಂತೂ ನಿಜ, ನನಗೂ ಹಂಗೆ ಅನಿಸಿತ್ತು. ಗಿಲ್ಲಿ ತಂಟೆಗೆ ಹೋದರೆ ಯಾರನ್ನೂ ಬಿಡಂಗಿಲ್ಲ. ಅವನು ಫಸ್ಟು ಬೇಡ ಅಂತ ಸುಮ್ಮನೆ ಸೈಡಿಗೆ ಸರಿದಿರ್ತಾನೆ. ಬಟ್ ಅವನ ತಂಟೆಗೆ ಬಂದಾಗ ಅವನು ಯಾರನ್ನೂ ಬಿಡೋದಿಲ್ಲ, ಅವ ಸ್ಟ್ಯಾಂಡ್ ಕೊಡ್ತಾನೆ. ಪ್ರಕಾರ ಗಿಲ್ಲಿ ಮಾಡಿದ್ದು ಕರೆಕ್ಟ್. ಸೊ ಇದಾದಮೇಲೆ ಅಶ್ವಿನಿ ಗೌಡ ಅವರು ನೀನು 2.0 ಅಂತ ಏನೇನೋ ಅಂದು ಚೇಂಜ್ ಆಗಿದೆ ಅಂತ ನಾನು ಅನ್ಕೊಂಡೆ. ಬಟ್ ನೀನು ಚೇಂಜ್ ಆಗಿಲ್ಲ. ಸೊ ಇವಾಗ ತಾನೇ ಇದೆಲ್ಲ ಫೇಕ್ ಮುಖ ಹಾಕೊಂಡು ಅವರು ಮಾಡ್ತಿದ್ದಾರೆ ಅಂತ ನನಗೂ ಹಂಗೆ ಅನಿಸಿದೆ. ಗಿಲ್ಲಿಗೂ ಕೂಡ ಅನಿಸಿದೆ. ಅಂದರೆ ಸೊ ಅವ್ರ ಮನೆಯವ್ರಿಗೆ ಅನಿಸಿದೆ ಅಂದರೆ ನಮಗೂ ಅನಿಸೋದು ಸಹಜನೇ ಅಲ್ವಾ. ಇದಾದಮೇಲೆ ರಜತ್ ಅವ್ರಿಗೆ ಯಾಕೆ ನಾಮಿನೇಟ್ ಮಾಡಿದ ಅಂತಂದರೆ ರಜತ್ ಅವರು ಒಂದು ಮಾತು ಹೇಳ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಾದ್ರೆ ಕಾವ್ಯ ಅವರು ಕೇಳ್ತಾರಲ್ವ. ಸೊ ನಾನೇನಾದರೂ ಅವನು ತಪ್ಪಾಗಿ ಮಾಡಿದಂದರೆ ನಾನು ಕಪಾಳ ಹೊಡಿತೀನಿ ಅಂತ ಆ ಮಾತನ್ನು ಇಟ್ಕೊಂಡು ಗಿಲ್ಲಿ ಅವ್ರು ನಾಮಿನೇಟ್ ಮಾಡ್ತಿದ್ದಾರೆ. ನನಗೇನು ನಾಮಿನೇಟ್ ಮಾಡಬೇಕು ಅನ್ನೋದು ಇದ್ದಿದ್ದಿಲ್ಲ, ನಿನ್ನ ಈ ವಿಷಯಕ್ಕೆ ನಾನು ಮಾಡಿದೆ, ನಾನು ರಜತ್ ಅವರು ಸಾರಿ ಅಂತ ಹೇಳ್ತಾರೆ. ಸೊ ಇದು ನನ್ನ ಪ್ರಕಾರ ಒಬ್ಬರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಓಕೆ. ರಜತ್ ಅವರು ಮಾತಾಡೋ ಬರದಲ್ಲಿ ಏನೋ ಒಂದು ಮಾತಾಡಿಬಿಟ್ರು, ಅದು ತಪ್ಪು ಅಂತ ನಾನು ಅನಿಸ್ತಿದೆ. ಸೊ ಇದಾದಮೇಲೆ ಗಿಲ್ಲಿ ರಾಶಿಕಾ, ಅಲ್ಲಮ್ಮ ನೀ ಕಂಫರ್ಟ್ ಝೋನಲ್ಲಿದ್ದರೆ ಅದು ನಿನ್ನ ತಪ್ಪಲ್ಲ, ಅದೇ ನಮ್ಮ ಬಗ್ಗೆ ನಾವು ಕಂಫರ್ಟ್ ಝೋನಲ್ಲಿದ್ದರೆ ನಿನ್ಗೆ ತಪ್ಪು ಅಲ್ವಾ. ನಾವಿಬ್ಬರು ಒಟ್ಟಿಗೆ ಇದ್ದರೆ ನಿನ್ಗೆ ತಪ್ಪು ಕಾಣಿಸುತ್ತೆ, ನೀವಿಬ್ಬರು ಒಟ್ಟಿಗೆ ಇರೋದು ನಿನ್ಗೆ ತಪ್ಪು ಕಾಣಲ್ಲ ಅಂತ ಹಿಂಗೆ ಹೇಳಿ ನಾಮಿನೇಟ್ ಮಾಡ್ತಾರೆ. ಬಟ್ ರಾಶಿಕಾ ಅವರು ನೀವು ಸೂರಜ್ ಹೆಸರು ತೊಗೊಂಡ್ರಿ, ನನ್ನ ಹೆಸರು ತೊಗೊಂಡ್ರಿ ಅಂತ ಹಿಂಗೆಲ್ಲ ಅಂತಾರೆ. ಆಮೇಲೆ ಗಿಲ್ಲಿ ಅವರು ಆಗಲೇ ಸ್ಪಷ್ಟನೆ ಕೊಟ್ಟಿದ್ರು, ಕಾವ್ಯ ಅವರು ನಾಮಿನೇಟ್ ಮಾಡಿದ್ದಾರೆ ಅಂತ ಗಿಲ್ಲಿ ಅವ್ರು ನಾಮಿನೇಟ್ ಮಾಡ್ತಾರೆ ಅಂತ. ಅದು ಸುಳ್ಳು, ಅದು ಕೋಇನ್ಸಿಡೆಂಟ್ ಆಗಿರ್ಬೋದಲ್ಲ ಅನ್ನೋ ರೀಸನ್ ಕೊಡ್ತಾರೆ. ಹೌದು, ನನಗೂ ಹಂಗೆ ಅನಿಸಿದೆ. ಅವರಿಬ್ಬರು ಯಾವತ್ತೂ ಡಿಸಿಷನ್ ಒಬ್ಬರ ಮೇಲೆ ಡಿಪೆಂಡ್ ಆಗಿ ತೊಗೊಳ್ಳೋದೆಲ್ಲ ಗಿಲ್ಲಿ ಮತ್ತು ಕಾವ್ಯ ಅವರು. ಸೊ ಅವ್ರ ಡಿಸಿಷನ್ ಯಾವಾಗಲೂ ಬೇರೆ ಬೇರೆ ಇರುತ್ತೆ. ಸೊ ಇದಾದಮೇಲೆ ಅವರು ನಾಮಿನೇಟ್ ಮಾಡಿದ್ದಾರೆ ಧನುಷ್ ಅವ್ರಿಗೆ 5 ಜನ ನಾಮಿನೇಟ್ ಮಾಡಕ್ಕೆ ಕೊಡ್ತಾರೆ.